ಬಿಸ್ಕೆಟ್ ಬ್ಯೂಟಿ ಚಿನ್ನದ ನಟಿ ರನ್ಯಾಳ ಸ್ಮಗ್ಲಿಂಗ್ ಕಹಾನಿ ದಿನಕ್ಕೊಂದು ಟ್ವಿಸ್ಟ್ ಪಡಿತಾ ಇದೆ. ತನ್ನದೇ ಕಂಪನಿಗೆ 12 ಎಕರೆ ಜಮೀನು ಪಡೆದುಕೊಂಡಿರುವ ರನ್ಯಾಗೆ ರಾಜಕೀಯ ನಂಟಿದ್ಯಾ ಅನ್ನೋ ಬಗ್ಗೆಯೂ ಕೂಡ ಚರ್ಚೆಯಾಗ್ತಾ ಇದೆ. ಒಂದೇ ಒಂದು ವಾರದಲ್ಲಿ ಡಿಆರ್ಐ ಅಧಿಕಾರಿಗಳು 3 ಚಿನ್ನದ ಬೇಟೆಯಾಡಿದ್ದಾರೆ. ಬಿಸ್ಕೆಟ್ ಬ್ಯೂಟಿ ಚಿನ್ನದ ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕಹಾನಿ ಬಗೆದಷ್ಟು ಬಯಲಾಗ್ತಿದೆ. ದಿನಕ್ಕೊಂದು ಸ್ಫೋಟಕ ಅಂಶ ರಿವೀಲ್ ಆಗ್ತಿದೆ. ಅಕ್ರಮ ಬಂಗಾರ ಸಾಗಾಟ ಕೇಸ್ನಲ್ಲಿ ಪರಪ್ಪನಾಗ್ರಹಾರ ಜೈಲು ಸೇರಿರೋ ನಟಿ ರನ್ಯಾ ರಾವ್ಗೆ ರಾಜಕೀಯ ನಂಟಿದೆಯಾ ಅನ್ನೋ ಪ್ರಶ್ನೆ ಎದುರಾಗಿದೆ. ಯಾಕಂದ್ರೆ 2023ರಲ್ಲಿ ರನ್ಯಾ ನಿರ್ದೇಶಕಿಯಾಗಿರೋ ಕ್ಸೆರೋಡಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ಸರ್ಕಾರದಿಂದಲೇ 12 ಎಕರೆ ಭೂಮಿ ಮಂಜೂರಾಗಿದೆ. ಕೆಐಎಡಿಬಿಯಿಂದ ಜಮೀನು ಮಂಜೂರು ಮಾಡಿರೋ ದಾಖಲೆ ಟಿವಿ9ಗೆ ಲಭ್ಯವಾಗಿದೆ. ಒಂದೇ ಒಂದು ವಾರದಲ್ಲಿ 3 ಕಡೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಬೆಳಕಿಗೆ ಬಂದಿವೆ. ಮಾರ್ಚ್ 2ರಂದು ದೆಹಲಿ ಏರ್ಪೋರ್ಟ್ನಲ್ಲಿ 3ರನ್ನ ಸೆರೆ ಹಿಡಿಯಲಾಗಿತ್ತು. ಮಯನ್ಮಾರ್ನಿಂದ 2 ಕೆಜಿ 258 ಗ್ರಾಂ ಗೋಲ್ಡ್ ಅನ್ನ ಶೂನಲ್ಲಿ ಅಕ್ರಮವಾಗಿ ಸಾಗಿಸಲು ಮುಂದಾಗಿದ್ರು. ಮಾರನೇ ದಿನ ಅಂದ್ರೆ ಮಾರ್ಚ್ 3ಕ್ಕೆ ಬೆಂಗಳೂರು ಏರ್ಪೋರ್ಟ್ನಲ್ಲಿ ನಟಿ ರನ್ಯಾ ರಾವ್ ಅರೆಸ್ಟ್ ಆಗಿದ್ದು, ದುಬೈನಿಂದ ಬೆಂಗಳೂರಿಗೆ ಬೆಲ್ಟ್ನಲ್ಲಿ 14.2 ಕೆಜಿ ಚಿನ್ನದ ಬಿಸ್ಕೆಟ್ ಸ್ಮಗ್ಲಿಂಗ್ ಮಾಡ್ತಿದ್ಲು. ಇತ್ತ ಮಾರ್ಚ್ 6ರಂದು ಮುಂಬೈ ಏರ್ಪೋರ್ಟ್ನಲ್ಲಿ 2 ವಿದೇಶಿ ಪ್ರಜೆಗಳನ್ನ ಬಂಧಿಸಲಾಯಿತು. ದುಬೈನಿಂದ ಸಾಗಿಸುತ್ತಿದ್ದ 19 ಕೋಟಿ ಮೌಲ್ಯದ 21.288 ಕೆಜಿ ಬಂಗಾರವನ್ನ ಸ್ಮಗಲ್ ಮಾಡ್ತಿದ್ರು. ದೆಹಲಿಯಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ಜಾಲದ ಬಗ್ಗೆ ಸುಳಿವು ಸಿಗ್ತಿದ್ದಂತೆ ಡಿಆರ್ಐ ಅಧಿಕಾರಿಗಳು ಅಲರ್ಟ್ ಆಗಿದ್ರು. ಬೆಂಗಳೂರು ಮುಂಬೈನಲ್ಲೂ ಕಾರ್ಯಾಚರಣೆ ನಡೆಸಿ ಕಳ್ಳ ಸಾಗಾಟ ಮಾಡ್ತಿದ್ದವರನ್ನ ಅರೆಸ್ಟ್ ಮಾಡಿದ್ರು. ಡಿಆರ್ಐ ಗೋಲ್ಡ್ ಸ್ಮಗ್ಲಿಂಗ್ ಭೇದಿಸಿದ ಬಳಿಕ ಸಿಬಿಐ ಎಂಟ್ರಿ ಕೊಟ್ಟಿದೆ. ಸಿಂಡಿಕೇಟ್ ಮೂಲಕ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಿರೋ ಶಂಕೆ ಇದ್ದು, ರನ್ಯಾ ಮಾತ್ರ ಅಲ್ಲ, ಪ್ರತ್ಯೇಕ ಜಾಲದ ಗುಮಾನಿಯೇ ಇದೆ. ರನ್ಯಾಳನ್ನ ಕಸ್ಟಡಿಗೆ ಪಡೆಯೋಕೆ ಸಿಬಿಐ ಪ್ಲಾನ್ ಮಾಡ್ತಿದೆ. ಇನ್ನು ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಬಗ್ಗೆ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದು ಹೀಗೆ. ಅವರೇ ಕ್ರಮ ತಗೊಳ್ತಾರೆ ಸಿಬಿಐನವರು. ಆದರೆ ಸಿಬಿಐ ಸಾಮಾನ್ಯವಾಗಿ ಸ್ಟೇಟ್ ಪೊಲೀಸ್ಗೆ ಅಥವಾ ಸ್ಟೇಟ್ ಗೌರ್ಮೆಂಟ್ಗೆ ಕೇಳ್ತಾರೆ. ಈಗ ಆ ಪದ್ಧತಿನೇ ಹೊರಟೋಗಿದೆ. ಸುವೋಮೋಟೋ ಅವರು ತಗೊಂಡಿದ್ದಾರೆ. ಯಾರನ್ನೂ ಸ್ಟೇಟ್ ಗೌರ್ಮೆಂಟಿಗೇನು ನಮ್ಗೆ ಯಾರನ್ನೂ ಕೇಳಿಲ್ಲ ಅವರು. ಏರ್ಪೋರ್ಟ್ ಸಿಬ್ಬಂದಿ, ಟ್ರಾವೆಲ್ ಏಜೆನ್ಸಿ, ಪೊಲೀಸರು ಸೇರಿದಂತೆ ಗೋಲ್ಡ್ ಕಳ್ಳ ಸಾಗಾಣಿಕೆ ಹಿಂದೆ ದೊಡ್ಡ ನೆಟ್ವರ್ಕ್ ಇದೆಯಾ ಅನ್ನೋ ಪ್ರಶ್ನೆ ಎದುರಾಗಿದೆ. ಕಸ್ಟಮ್ಸ್ ಅಧಿಕಾರಿಗಳು, ಸ್ಥಳೀಯ ಪೊಲೀಸರು ಸ್ಮಗ್ಲಿಂಗ್ನಲ್ಲಿ ಭಾಗಿಯಾಗಿರೋ ಶಂಕೆ ವ್ಯಕ್ತವಾಗಿದೆ. ಬೆಂಗಳೂರು ಮುಂಬೈ ವಿಮಾನ ನಿಲ್ದಾಣದಲ್ಲಿ ಬೀಡು ಬಿಟ್ಟಿರೋ ಡಿಆರ್ಐ ಅಧಿಕಾರಿಗಳು ಒಂದಷ್ಟು ಏರ್ಪೋರ್ಟ್ ಸಿಬ್ಬಂದಿಯನ್ನ ವಶಕ್ಕೆ ಪಡೆದಿದ್ದಾರೆ. ಇತ್ತ ರನ್ಯಾ ರಾವ್ ಸ್ಮಗ್ಲಿಂಗ್ ಕೇಸ್ ಬಳಿಕ ಕೆಂಪೇಗೌಡ ಏರ್ಪೋರ್ಟ್ ಪ್ರೋಟೋಕಾಲ್ ಸಿಬ್ಬಂದಿ ಸೈಲೆಂಟ್ ಆಗಿದ್ದಾರೆ. ಅಂತಾರಾಷ್ಟ್ರೀಯ ಆಗಮನ ದ್ವಾರದ ಕಡೆ ಬಾರದೆ ಕೇವಲ ನಿರ್ಗಮನ ದ್ವಾರದ ಬಳಿ ಓಡಾಡ್ತಿದ್ದಾರೆ. ಈ ಹಿಂದೆ ಶ್ರೀಮಂತರು ಅವರ ಮಕ್ಕಳ ಬಳಿ ಸಾವಿರಾರು ರೂಪಾಯಿ ಪಡೆದು ವಿಐಪಿ ಚೆಕ್ ಇನ್, ಚೆಕ್ಔಟ್ ಮಾಡಿಸ್ತಿದ್ದ ಸಿಬ್ಬಂದಿ ಇದೀಗ ಎಲ್ಲರನ್ನ ಕಡ್ಡಾಯವಾಗಿ ತಪಾಸಣೆ ನಡೆಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್ ಟಿವಿ9.